ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು, ದುಡ್ಡನ್ನ ಮಾಡ್ಬೋದು ಅಂತ ನಾನು ತಮ್ನೈಲಲ್ಲಿ ತೋರಿಸಿದ್ದೀನಿ. ಆದರೆ ಅದು ನಿಜ. ಅದು ಯಾವ್ಯಾವ ರೀತಿ ನೀವು ದುಡ್ಡನ್ನು ಮಾಡ್ಬೋದು, ಯಾವ್ಯಾವ ಫೀಚರ್ಸು ನಿಮಗೆ ಎನೇಬಲ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬರೀ 500 ಸಬ್ಸ್ಕ್ರೈಬರ್ಸ್ ಆದರೆ ಸಾಕಾ ಅಂತ ಅಂದರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಕ್ರೈಟೀರಿಯಾಸ್ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗೋ ಅಂಥ ಕಂಟೆಂಟ್ ಇದಾಗಿರುತ್ತೆ. ಓಕೆನಾ? ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾನು ತಿಳಿಸ್ಕೊಟ್ಬಿಡ್ತೀನಿ. ಈ ಎಲ್ಲ ಫೀಚರ್ಸು ನಿಮಗೆ ಸಿಗಬೇಕು ಅಂತ ಅಂದರೆ ಬರೀ 500 ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ, 500 ಸಬ್ಸ್ಕ್ರೈಬರ್ಸ್ ಜೊತೆಗೆ ನೀವು 3000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಲಾಂಗ್ ಫಾರ್ಮ್ ವಿಡಿಯೋ ಅಪ್ಲೋಡ್ ಮಾಡೋರಿಗೆ. ಮತ್ತು ಮೇಯ್ನಾಗಿ ಏನು ಗೊತ್ತಾ, 90 ಡೇಸಲ್ಲಿ 3 ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿರಬೇಕು. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಕಂಪ್ಲೀಟ್ ಮಾಡೇ ಇರ್ತೀವಿ. ಓಕೆನಾ? ಸೊ ಲಾಂಗ್ ಫಾರ್ಮ್ ವಿಡಿಯೋ ಮಾಡೋರಿಗೆ 3000 ವಾಚ್ ಅವರ್ಸ್ ಆಗಿರಬೇಕು. ಹಾಗೆ ಶಾರ್ಟ್ ವಿಡಿಯೋ ಮಾಡೋರಿಗೆ 3 ಮಿಲಿಯನ್ ಪಬ್ಲಿಕ್ ವ್ಯೂಸ್ ಆಗಿರಬೇಕು, ಶಾರ್ಟ್ ವ್ಯೂಸ್ ಆಗಿರಬೇಕು. ಇದಿಷ್ಟನ್ನು ಕೂಡ 365 ಡೇಸಲ್ಲಿ ಕಂಪ್ಲೀಟ್ ಮಾಡಿರಬೇಕು. 1 ಇಯರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು 500 ಸಬ್ಸ್ಕ್ರೈಬರ್ಸು ಆಗಿದ್ದರೆ, ಶಾರ್ಟ್ಸ್ ಮಾಡೋರಿಗೂ ಅಷ್ಟೇ, ಲಾಂಗ್ ಫಾರ್ಮ್ ವಿಡಿಯೋ ಮಾಡೋರಿಗೂ ಅಷ್ಟೇ 500 ಸಬ್ಸ್ಕ್ರೈಬರ್ಸು ಕಾಮನ್ನು ಇಬ್ಬರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕ್ರೈಟೀರಿಯಾನ ನೀವೇನಾದರೂ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದರೆ ನಾನು ಮುಂದೆ ಹೇಳ್ತೀನಲ್ಲ, ಆ ಎಲ್ಲ ಫೀಚರ್ಸು ನಿಮಗೆ ಎನೇಬಲ್ ಆಗುತ್ತೆ. ಅದರಿಂದ ನೀವು ದುಡ್ಡನ್ನು ಮಾಡ್ಬೋದು. ಓಕೆನಾ? ಸೊ ಏನೇನೆಲ್ಲ ಫೀಚರ್ಸು ನಿಮಗೆ ಸಿಗುತ್ತೆ ಯೂಟ್ಯೂಬಿಂದ ಅಂತ ಅಂದರೆ, ಮೊದಲನೇದಾಗಿ ಚಾನಲ್ ಮೆಂಬರ್ಶಿಪ್ಪು. ನಿಮ್ಮದು ಚಾನಲ್ ಮೆಂಬರ್ಶಿಪ್ನ ಆನ್ ಮಾಡ್ಕೊಳ್ಬೋದು. ಓಕೆನಾ? ನಿಮಗೆ ಯಾರು ವ್ಯೂವರ್ಸ್ ಇರ್ತಾರೆ ಅಂದರೆ ನಿಮ್ಮ ವಿಡಿಯೋನ ನೋಡಲೇಬೇಕು ಅನ್ನೋಂಥವ್ರು ಯಾರಿರ್ತಾರಲ್ವ, ಡೆಡಿಕೇಟೆಡ್ ವ್ಯೂವರ್ಸು, ಅವರು ಮೆಂಬರ್ಶಿಪ್ನ ತೊಗೊಳ್ತಾರೆ. ಅವರು ಮಂತ್ಲಿ ಪೇಮೆಂಟ್ ರೀತಿಯಾಗಿ ನಿಮಗೆ ಅಮೌಂಟ್ನ ಕಟ್ತಾರೆ. ಓಕೆನಾ? ಈ ಕರೆನ್ಸಿಯಲ್ಲಿ ಹಾಕಿಸ್ಕೊತೀವಲ್ವ, ಆ ಥರ ಮಂತ್ಲಿ ಪೇಮೆಂಟ್ ಇರುತ್ತೆ ಚಾನಲ್ ಮೆಂಬರ್ಶಿಪ್ಗೆ. ಚಾನಲ್ ಮೆಂಬರ್ಶಿಪ್ನ ತೊಗೊಂಡು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಅವರಿಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುತ್ತೆ. ಏನು ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವೀಡಿಯೋಸ್ ಹೋಗೋದಕ್ಕಿಂತ ಮುಂಚೆನೇ ಚಾನಲ್ ಮೆಂಬರ್ಶಿಪ್ ತೊಗೊಂಡಿರೋ ಅಂಥವ್ರಿಗೆ ಹೋಗುತ್ತೆ. ಹಾಗೆಯೇ ಅವ್ರಿಗೆ ಬ್ಯಾಡ್ಜಸ್ ಮತ್ತು ಇಮೋಜಿಸ್ ಕೂಡ ಸಿಗುತ್ತೆ. ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದಾಗ ಅವರ ನೇಮ್ ಏನಿರುತ್ತೆ ಅದ್ರ ಪಕ್ಕ ಆ ಇಮೋಜಿಸ್ ಅಥವಾ ಬ್ಯಾಡ್ಜಸ್ ಏನಿರುತ್ತೆ ಅದು ಬರುತ್ತೆ. ಹಾಗಾಗಿ ಅವರ ಕಮೆಂಟು ಹೈಲೈಟೆಡ್ ಆಗಿ ಕಾಣಿಸುತ್ತೆ, ಅವರಿಗೆ ರಿಪ್ಲೈ ಬೇಗ ಸಿಗುತ್ತೆ. ಓಕೆನಾ? ಸೊ ಚಾನಲ್ ಮೆಂಬರ್ಶಿಪ್ಪಿಂದ ನೀವು ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಏನು ಅಂತ ಅಂದರೆ ಶಾಪಿಂಗ್ ಕೂಡ ನೀವು ಈ ಒಂದು ಫೀಚರ್ಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ಆದರೆ ಬೇರೆ ಬ್ರ್ಯಾಂಡಿಂದು ಇಲ್ಲಿ ನೀವು ಟ್ಯಾಗ್ ಮಾಡೋದಕ್ಕಾಗಲ್ಲ. ಜಸ್ಟ್ ನಿಮ್ಮ ಓನ್ ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡಿ ಸೆಲ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದನೂ ಕೂಡ ಅರ್ನಿಂಗ್ಸ್ನ ನೀವು ಮಾಡ್ಕೊಳ್ಬೋದು. ಹಾಗೆಯೇ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸು ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಯಾವ್ಯಾವ ರೀತಿ ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ. ಅದರಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಓಕೆನಾ? ಸೂಪರ್ ಚಾಟು ಮತ್ತು ಸೂಪರ್ ಸ್ಟಿಕ್ಕರ್ಸು ಲೈವ್ ಮಾಡ್ತಾ ಇರಬೇಕಾದ್ರೆ ಚಾಟ್ ಮಾಡಿದಾಗ ಅವರ ಕಮೆಂಟು ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರ್ತಾರೆ. ಓಕೆನಾ? ಅಂತ ಅದರಿಂದನೂ ಕೂಡ ನೀವು ಅರ್ನ್ ಮಾಡ್ಬೋದು, ಸೂಪರ್ ಚಾಟು ಮತ್ತು ಸೂಪರ್ ಸ್ಟಿಕ್ಕರ್ಸು. ಹಾಗೆಯೇ ಸೂಪರ್ ಥ್ಯಾಂಕ್ಸ್, ಫೋರ್ತ್ ಒಂದು ಬಂದುಬಿಟ್ಟು ಸೂಪರ್ ಥ್ಯಾಂಕ್ಸ್. ಇದು ವೀಡಿಯೋಸು ಮತ್ತು ಶಾರ್ಟ್ಸಲ್ಲಿ ಕಮೆಂಟ್ ಮಾಡಿದಾಗ ಅವರ ಕಮೆಂಟು ಹೈಲೈಟೆಡ್ ಆಗಿ ಕಾಣಿಸ್ಬೇಕು, ಬೇಗ ರಿಪ್ಲೈ ಸಿಗಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರ್ತಾರೆ. ಓಕೆನಾ? ಈ ಎಲ್ಲ ಫೀಚರ್ಸು 4 ಫೀಚರ್ಸು, ಒಂದು ಚಾನಲ್ ಮೆಂಬರ್ಶಿಪ್ಪು ಮತ್ತು ಶಾಪಿಂಗು, ಹಾಗೆಯೇ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್, ಹಾಗೆ ಸೂಪರ್ ಥ್ಯಾಂಕ್ಸ್, ಈ 4 ಫೀಚರು ನಿಮ್ಮ ಯೂಟ್ಯೂಬು ನಿಮಗೆ ಕೊಡುತ್ತೆ 500 ಸಬ್ಸ್ಕ್ರೈಬರ್ಸ್ ಆದಾಗ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನಾನು ಸ್ಕ್ರೀನ್ಶಾಟ್ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ. ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋರಿಗೆ ಇನ್ನೂ ಎಕ್ಸ್ಟ್ರಾ ಅಡ್ವಾಂಟೇಜ್ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವುದ್ಯಾವುದೆಲ್ಲ ಫ್ಯೂಚರ್ಸು
ಇದೆ ಯೂಟ್ಯೂಬಲ್ಲಿ ಅರ್ನ್ ಮಾಡೋದಕ್ಕೆ ಅಂತ. ಬೇರೆ ಎಲ್ಲ ಫೀಚರ್ಸ್ ಆ್ಯಡ್ಸ್ ಆಗಿರ್ಬೋದು, ಯೂಟ್ಯೂಬ್ ಪ್ರೀಮಿಯಮ್ ರೆವಿನ್ಯೂ ಇದೆಲ್ಲನೂ ಕೂಡ 1000 ಸಬ್ಸ್ಕ್ರೈಬರ್ಸ್ ಇರೋರಿಗೆ ಆ್ಯಡ್ ಆಗುತ್ತೆ. ಈಗ ಏನು ಹೇಳಿದೆ 500 ಸಬ್ಸ್ಕ್ರೈಬರ್ಸ್ ಆದರೆ ಅರ್ನ್ ಮಾಡ್ಬೋದು ಅಂತ, ಅದು ತುಂಬಾ ಕಷ್ಟ. ಹಾಗೆಯೇ ತುಂಬ ಚಿಕ್ಕ ಅಮೌಂಟ್ನ ಅರ್ನ್ ಮಾಡ್ಬೋದು. ಮೇಯ್ನಾಗಿ ನಮಗೆ ಅರ್ನ್ ಮಾಡೋದಕ್ಕೆ ಸಾಧ್ಯ ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ ಮೂಲಕ. ಸೊ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚರ್ಸ್ ಆದಾಗ ನೀವು ಯೂಟ್ಯೂಬಲ್ಲಿ ದೊಡ್ಡ ಮಟ್ಟದಲ್ಲಿ ಅರ್ನ್ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು.